ಬೆಂಗಳೂರಿನ ಸೆಂಟ್ರಲ್ ಜೈಲ್ ಒಳಗಿನ ವಿಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಆಪ್ತ ನಟ ಧನ್ವೀರ್ ಸಿಸಿಬಿ ವಶಕ್ಕೆ. ಸೆಂಟ್ರಲ್ ಜೈಲ್ ಒಳಗಿನ ವಿಡಿಯೋ ವೈರಲ್ ಆಯ್ತಲ್ಲ, ರೆಸಾರ್ಟ್ ಪರಪ್ಪನ ಅಗ್ರಹಾರ ರೆಸಾರ್ಟ್ ಬಗ್ಗೆ ಅಲ್ಲಿನ ವಿಡಿಯೋಗಳು, ಉಗ್ರರಿಗೆ ಸ್ವರ್ಗ ಆಗಿರುವಂಥದ್ದು, ವಿಕೃತ ಕಾಮಿಗಳಿಗೆ ಸ್ವರ್ಗ ಆಗಿರುವಂಥ ವಿಡಿಯೋಗಳು ವೈರಲ್ ಆಯ್ತಲ್ಲ, ಅದ್ರ ಬಗ್ಗೆ ಧನ್ವೀರ್ ಅವರನ್ನ ವಶಕ್ಕೆ ಪಡೆಯಲಾಗಿದೆ ಸಿಸಿಬಿ ಪೊಲೀಸರಿಂದ. ದರ್ಶನ್ಗೆ ಸಿಗದ ಐಫೈ ಸೌಲಭ್ಯ ಬೇರೆಯವರಿಗೆ ಸಿಕ್ಕಿದ್ದಕ್ಕೆ ಕೋಪಗೊಂಡು ವಿಡಿಯೋಗಳು ವೈರಲ್ ಆದ್ವಾ ಅಂತ. ಅದೇನಾದ್ರೂ ಆಗಲಿ, ಸದ್ಯ ವೈರಲ್ ಮಾಡಿದ್ದಕ್ಕೆ ಅವ್ರಿಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳಲೇಬೇಕಾಗುತ್ತೆ ಧನ್ವೀರ್ಗೆ. ಅವ್ರನ್ನ ವಶ ಪಡ್ಕೊಂಡು ಎಲ್ಲಿಂದ ಬಂತು ಏನು ಎತ್ತ ಅದು ವಿಚಾರಿಸ್ಕೊಳ್ಳುವಂಥ ಸೆಕೆಂಡ್ರಿ. ಆದರೆ ನೋಡಿ ಯಾವ ಲೆವೆಲ್ಗೆ ಅಲ್ಲಿ ಅವ್ಯವಸ್ಥೆ ಅಲ್ಲ, ವ್ಯವಸ್ಥೆ ಮಾಡಿಕೊಟ್ಟಿದ್ರು, ಅಲ್ಲಿ ರೆಸಾರ್ಟ್ ಮಾಡಿಕೊಟ್ಟಿದ್ದಾರೆ, ಎಲ್ಲವನ್ನು ಮಾರ್ಕೊಂಡಿರುವಂಥ ಜೈಲಧಿಕಾರಿಗಳು ಅನ್ನುವಂಥ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಸಂದರ್ಭದಲ್ಲಿ ಯಾರ ಮೇಲೆ ಕ್ರಮ ಕೈಗೊಳ್ತಾರೋ ಬಿಡ್ತಾರೋ, ಆದರೆ ವೈರಲ್ ಮಾಡಿದ ವಿಚಾರಕ್ಕೆ ಧನ್ವೀರ್ ಅವರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಜೈಲಧಿಕಾರಿ ಮೂಲಕ ವಿಡಿಯೋ ಪಡೆದು ವೈರಲ್ ಮಾಡಲಾಗಿತ್ತಂತೆ. ವೈರಲ್ ಮಾಡಿರುವಂಥದ್ರ ಬಗ್ಗೆ ಧನ್ವೀರ್ ಮೇಲೆ ಶಂಕೆ ಇರುವಂಥದ್ದು, ಕೆಲ ರೌಡಿಗಳಿಂದಲೂ ಕೂಡ ವಿಡಿಯೋ ಪಡೆದು ವೈರಲ್ ಮಾಡಿರುವಂಥ ಶಂಕೆ ಇದೆ. ನಟ ಧನ್ವೀರ್ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಸಿಸಿಬಿ ಪೊಲೀಸರು. ಬೆಳಗಿನ ಜಾವ 3 ಗಂಟೆಗೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿದ್ದಂಥ ಏರ್ಪೋರ್ಟ್ನಲ್ಲಿ ಧನ್ವೀರ್ ಯಾಕಿದ್ರು ಅನ್ನುವಂಥದ್ದೇ ಪ್ರಶ್ನೆ ಆಗಿದೆ. ಸಿಕ್ಕಿ ಬೀಳುವಂಥ ಭಯದಿಂದ ಎಸ್ಕೇಪ್ ಯತ್ನವನ್ನ ಮಾಡಿದ್ರ ಧನ್ವೀರ್ ಅನ್ನುವಂಥ ಪ್ರಶ್ನೆ ಇದ್ದಿದೆ. ಬೇರೆ ಕೈದಿಗಳಿಗೆ ಸಿಗುವಂಥ ಸೌಲಭ್ಯ ದರ್ಶನ್ಗೆ ಯಾಕೆ ಸಿಗಲ್ಲ ಎಂಬ ಕೋಪದಿಂದ ಧನ್ವೀರ್ ವಿಡಿಯೋಗಳನ್ನ ವೈರಲ್ ಮಾಡಿಸಿದ್ರು ಅನ್ನುವಂಥ ಶಂಕೆ ಮೇಲೆ ವಿಚಾರಣೆಯನ್ನ ಮಾಡಿದ್ದಾರೆ ಸಿಸಿಬಿ ಪೊಲೀಸರು. ಆದರೆ ಧನ್ವೀರ್ ಇಲ್ಲಿ ಈ ವಿಡಿಯೋಗಳನ್ನ ಬಿಟ್ಟಿರುವಂಥದ್ರಲ್ಲಿ ತಪ್ಪಂತೂ ಕಾಣಿಸ್ತಾ ಇಲ್ಲ. ಜನನೇ ಮಾತನಾಡ್ತಾ ಇದ್ದಾರೆ ತಪ್ಪಿಲ್ಲ ಅಂತ. ಯಾಕೆಂದ್ರೆ ಮಾನ ಮರ್ಯಾದೆ ಇಲ್ಲ ಈ ಸರ್ಕಾರಕ್ಕೆ ಮತ್ತೆ ಜೈಲಧಿಕಾರಿಗಳಿಗೆ, ಅದರ ನೇತೃತ್ವವನ್ನು ವಹಿಸಿರುವಂಥವ್ರಿಗೆ. ಅವರ ಬಣ್ಣ ಎಲ್ಲ ಬಯಲಾಯ್ತಲ್ಲ, ಈಗ ಧನ್ವೀರ್ನ ತಗಲಾಕುವಂತ ಕೆಲಸ ಅನ್ನೋ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ನೋಡ್ತಾ ಇದ್ವಲ್ಲ, ಸರ್ಕಾರದ್ದು ಹಾಗೆ ಜೈಲಧಿಕಾರಿಗಳ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗಿರುವಂಥದ್ದು. ಉಗ್ರರಿಗೆ ಸ್ವರ್ಗ ಆಗಿರುವಂಥ ತಾಣ ಅದು ಪರಪ್ಪನ ಅಗ್ರಹಾರ, ರಾಜಾತಿಥ್ಯ ಕೊಡ್ತಾ ಇದ್ದಂಥ ವಿಚಾರ. ಧನ್ವೀರ್ಗೆ ಏನ್ ಲಿಂಕು, ಯಾವ ರೀತಿಯ ವಿಚಾರಣೆಯನ್ನ ಮಾಡಲಾಗಿದೆ? ಪೃಥ್ವಿರಾಜ, ಪ್ರಮುಖವಾಗಿ ಈಗ ಸೆಂಟ್ರಲ್ ಜೈಲ್ ಪರಪ್ಪನಗರದಲ್ಲಿ ಅಲ್ಲಿ ಅಕ್ರಮ ವಿಡಿಯೋಗಳ ವೈರಲ್ ಬೆನ್ನಲ್ಲೇ ಇದನ್ನು ಬಹಳ ಗಂಭೀರವಾಗಿ ಗೃಹ ಇಲಾಖೆ ಪರಿಗಣಿಸಿತು. ಆದರೆ ಇಲ್ಲಿ ಎಡಿಜಿಪಿ ದಯಾನಂದ್ ಅವರು ಬಂದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಬೆಳವಣಿಗೆ ಪದೇ ಆಗ್ತಾ ಇತ್ತು. ಅದನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಆ ಬಗ್ಗೆ ಗಂಭೀರವಾಗಿ ತೆಗೆದುಕೊಂಡು ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಕೂಡ ಸೂಚನೆಯನ್ನ ಕೊಟ್ಟಿದ್ರು. ಆದರೆ ಈಗ ದಿಢೀರ್ ಅಂತ ಒಂದು ಬೆಳವಣಿಗೆ ಆಗಿರುವಂತದ್ದು, ಜೈಲಿನಲ್ಲಿ ವೈರಲ್ ಆದಂತಹ ವಿಡಿಯೋಗಳೇನಿದೆ ಕೇವಲ 3 ವಿಡಿಯೋಗಳಷ್ಟೇ ಅಲ್ಲ, ಒಟ್ಟಾರೆ 20 ವಿಡಿಯೋಗಳು ವೈರಲ್ ಆಗ್ತಾ ಇದಾವೆ. ಅದು ಒಟ್ಟಾರೆ 20 ವಿಡಿಯೋಗಳು ಅವರಿಗೆ ಸಿಕ್ಕಿರುವಂತದ್ದು ಅಂತ ಹೇಳಲಾಗ್ತಿರುವಂತದ್ದು. ಆದ್ರೆ ನಡುವೆ ನಟ ಧನ್ವೀರ್ ವಿಡಿಯೋಗಳನ್ನ ವೈರಲ್ ಮಾಡಿದ್ದಾರೆ ಒಂದು ಅನುಮಾನದ ಮೇಲೆಗೆ ಸಿಸಿಬಿ ಪೊಲೀಸರು ಅವರನ್ನ ಮಧ್ಯರಾತ್ರಿ ವಶಕ್ಕೆ ಪಡೆದು ಕರ್ಕೊಂಡ್ ಬಂದಿರುವಂತದ್ದು. ಸದ್ಯ ನಾವೀಗ ಸಿಸಿಬಿಯ ಕಚೇರಿಯ ಬಳಿ ಇದ್ದೇವೆ. ಇಲ್ಲಿ ನೋಡಬಹುದು, ಇದು ಒಂದು ಸಿಸಿಬಿ ಆಫೀಸ್ನ ಅಂದ್ರೆ ಕ್ರೈಮ್ 1 ಡಿಸಿಪಿ ಅವರು ಹರೀಶ್ ಬಾಬು ಎಂದರೆ ಅವರು ಅವರ ಒಂದು ಟೀಮ್ ಆಪರೇಟ್ ಮಾಡಿರುವಂತದ್ದು. ಅವರನ್ನ ಕರ್ಕೊಂಡ್ ಬಂದು ಎಂಕ್ವೈರಿ ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಏರ್ಪೋರ್ಟ್ ಅಲ್ಲಿ ಇವತ್ತು ಮಧ್ಯರಾತ್ರಿಯ ಸಮಯದಲ್ಲಿ ಏರ್ಪೋರ್ಟ್ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರನ್ನ ವಶಕ್ಕೆ ಪಡೆದು ಕರ್ಕೊಂಡ್ ಬಂದಿದ್ದಾರೆ ಅಂತೇಳಿ. ಆದ್ರೆ ಏರ್ಪೋರ್ಟ್ಗೆ ಯಾಕೆ ಹೋದ್ರು ಅನ್ನೋದು ಕೂಡ ಆ ಬಗ್ಗೆ ಕೂಡ ಎಂಕ್ವೈರಿಯನ್ನ ಮಾಡ್ಲಾಗ್ತಾ ಇದೆ. ಏನಾದ್ರು ಮೊದಲೇ ಏನಾದ್ರು ಸಿಸಿಬಿ ಅವರು ವಶಕ್ಕೆ ಪಡ್ತಾರೆ ಅಂತ ಏನಾದ್ರು ಅಲ್ಲಿಗೆ ಹೋದ್ರ ಅಥವಾ ಬೇರೆ ಎಲ್ಲಾದ್ರೂ ಪ್ರೈವೇಟ್ ಅವ್ರ ಫ್ಯಾಮಿಲಿ ಅಂದ್ರೆ ಪ್ರೈವೇಟ್ ಆಗಿ ವೈಯಕ್ತಿಕವಾಗಿ ಎಲ್ಲಾದ್ರೂ ಹೋಗಕ್ಕೆ ಹೊರಟಿದ್ರ, ಅದ್ರ ಬಗ್ಗೆ ಏನಷ್ಟೇ ಮಾಹಿತಿ ಸಿಗಬೇಕಾಗಿರುವಂತದ್ದು. ಆದ್ರೆ ವಿಡಿಯೋಗಳನ್ನ ವೈರಲ್ ಮಾಡಿದಂತಹ ಒಂದು ಆರೋಪದ ಮೇಲೆಗೆ ಅವರನ್ನ ಕರ್ಕೊಂಡ್ಬಂದು ಎಂಕ್ವೈರಿ ಮಾಡ್ಲಾಗ್ತಾ ಇದೆ. ಈಗ ಮೊಬೈಲ್ ಅನ್ನೆಲ್ಲ ಕೂಡ ಪರಿಶೀಲನೆ ಮಾಡಲಾಗಿದೆ. ಆದ್ರೆ ಮೊಬೈಲ್ ಅಲ್ಲಿ ಯಾವುದೇ ರೀತಿಯಾದಂತಹ ಎವಿಡೆನ್ಸ್ ಅಂದ್ರೆ ಇವರೇನು ವೈರಲ್ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಎವಿಡೆನ್ಸ್ ಇನ್ನು ಕೂಡ ಸಿಕ್ಕಿಲ್ಲ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಸಿಸಿಬಿ ಟೀಮ್ಗೆ ಏನಿದ್ರೆ ಎಲ್ಲ ಕೂಡ ವಿಸಿಟ್ ಮಾಡ್ತಾ ಇರುವಂತದ್ದು. ಸದ್ಯ ಬಗ್ಗೆ ಮಾಹಿತಿಯನ್ನ ಪಡೆಕೊಳ್ಳುವಂತ ನಿಟ್ಟಿನಲ್ಲಿ ಈಗ ಸದ್ಯ ಸಿಸಿಬಿ ವಶದಲ್ಲಿ ನಟ ಧನ್ವೀರ್ ಇರುವಂತದ್ದು. ಧನ್ವೀರನ್ನ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಏರ್ಪೋರ್ಟ್ಗೆ ಅಂದ್ರೆ ಇವಾಗ ಯಾಕೆ ಹೋದ್ರು ಅನ್ನೋದ್ರ ಬಗ್ಗೆ ಎಂಕ್ವೈರಿಯನ್ನ ಮಾಡಲಾಗ್ತಾ ಇದೆ. ಇಲ್ಲಿ ಕೇವಲ ನಟ ಧನ್ವೀರ್ ಮೇಲೆ ಒಂದು ಆರೋಪ ಅಷ್ಟೇ ಅಲ್ಲದೆ ಜೈಲಿನಲ್ಲಿ ಹಿರಿಯ ಅಧಿಕಾರಿ ಓರ್ವರೊಬ್ಬರು ಅಂದ್ರೆ ಅಲ್ಲಿಂದ ಬೇರೆ ಕಡೆ ಅಂದ್ರೆ ಅಲ್ಲಿಂದ ಶಿಫ್ಟ್ ಆಗಿ ಬೇರೆ ಕಡೆ ಹೋದಂತ ಓರ್ವ ಅಧಿಕಾರಿ ಮತ್ತೆ ಅವರ ಸಿಬ್ಬಂದಿ ಮೂಲಕವಾಗಿ ಈ ವಿಡಿಯೋಗಳನ್ನ ವೈರಲ್ ಮಾಡಲಾಗಿದೆ ಅಂತೇಳಿ. ಮತ್ತೆ ಇಲ್ಲಿ ಇರುವಂತಹ ಒಂದು ಟೀಮ್ ಏನಿದೆ ಅಂದ್ರೆ ಸೆಂಟ್ರಲ್ ಜೈಲು ಅಥವಾ ಪ್ರಿಸನ್ ಡಿಪಾರ್ಟ್ಮೆಂಟ್ ನ ಹೆಡ್ ಆಗಿರ್ಬೋದು, ಸೆಂಟ್ರಲ್ ಜೈಲಿನ ಚೀಫ್ ಸೂಪರಿಂಟೆಂಡೆಂಟ್ ಏನಿದ್ದಾರೆ ಸುರೇಶ್ ಅಂತೇಳಿ, ಅವರ ಮೇಲೆ ಆರೋಪ ಬರುವಂತಹ ನಿಟ್ಟಿನಲ್ಲಿ ಅವರನ್ನ ಅಲ್ಲಿನ ಜಾಗ ಖಾಲಿ ಮಾಡಿಸಿದ್ರೆ ನಾವು ಹೋಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಈ ವಿಡಿಯೋಗಳನ್ನ ವೈರಲ್ ಮಾಡಿಸಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋ ರೀತಿಯಲ್ಲಿ ಈ ವಿಡಿಯೋಗಳನ್ನ ವೈರಲ್ ಮಾಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಸದ್ಯ ಈ ಬಗ್ಗೆ ಗಂಭೀರವಾಗಿ ಒಂದು ಕಡೆ ಸಭೆ ಕೂಡ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಈಗ ಧನ್ವೀರನ್ನ ಸಿಸಿಬಿ ಪೊಲೀಸರು ಪಿಕ್ ಮಾಡಿ ಕರ್ಕೊಂಡ್ಬಂದು ಎಂಕ್ವೈರಿಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ
ಏನಾದರೂ ಸಾಕ್ಷ್ಯಾಧಾರಗಳು ಸಿಕ್ಕಂತ ಸಂದರ್ಭದಲ್ಲಿ ಇಲ್ಲಿ ಕೆಲ ರೌಡಿಗಳನ್ನು ಕೂಡ ಅವರ ಒಂದು ಇನ್ವಾಲ್ವ್ಮೆಂಟ್ ಕೂಡ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ಸ್ಪಷ್ಟವಾಗಿ ಈ ವಿಡಿಯೋಗಳನ್ನ ಯಾರು ವೈರಲ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಆದ್ರೆ ಸದ್ಯದ ಮಟ್ಟಿಗೆ ಒಂದು ಆರೋಪದ ಮೇಲೆಗೆ, ಒಂದು ಶಂಕೆದ ಮೇಲೆಗೆ, ಅಂದ್ರೆ ನಟ ದರ್ಶನ್ಗೆ ಸಿಗದ ಸೌಲಭ್ಯಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆಯವರಿಗೆ ಒಳಗಡೆ ಬೇರೆ ಎಲ್ಲರಿಗೂ ಕೂಡ ಸೌಲಭ್ಯಗಳು ಸಿಗ್ತಾ ಇದೆ ಅನ್ನೋ ಒಂದು ಮಾಹಿತಿ, ಒಂದು ಗಂಭೀರವಾದಂತಹ ವಿಚಾರಗಳು ಚರ್ಚೆಯಲ್ಲಿತ್ತು. ಅದೇ ಒಂದು ಸಂದರ್ಭದಲ್ಲಿ ಈತ ಒಳಗಡೆ ಉಮೇಶ್ ರೆಡ್ಡಿ ಆಗಿರ್ಬೋದು, ಶಂಕಿತ ಉಗ್ರ ಆಗಿರ್ಬೋದು, ಇವರೆಲ್ಲರ ಮೊಬೈಲ್ ಬಳಕೆ ವಿಚಾರ ಆಗಿರ್ಬೋದು, ಅಕ್ರಮವಾಗಿ ಎಣ್ಣೆ ಪಾರ್ಟಿ ಮಾಡುವಂತ ಒಂದು ವಿಡಿಯೋಗಳೇನಿತ್ತು ಅದೆಲ್ಲ ವೈರಲ್ ಆಗಿತ್ತು. ಈ ನಿಟ್ಟಿನಲ್ಲಿ ಆ ವಿಡಿಯೋಗಳೆಲ್ಲವೂ ಕೂಡ ದಿಢೀರಂತ ಈಗ ವೈರಲ್ ಆಗ್ತಾ ಇರುವಂತದ್ದು ಕಾರಣ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ತನಿಖೆಗೆ ಸೂಚನೆಯನ್ನ ಕೊಟ್ಟಿದ್ರು. ಅದೇ ರೀತಿಯಾಗಿ ದಯಾನಂದ್ ಅವರು ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ರು. ಈ ವಿಡಿಯೋಗಳು ವೈರಲ್ ಮಾಡ್ತಾ ಇರುವಂತಹ ಹಿಂದೆ ಯಾರಿದ್ದಾರೆ, ಅದರ ಪಿತೂರಿ ಮಾಡ್ತಾ ಇರೋರು ಯಾರು, ಯಾವ ಅಧಿಕಾರಿ ಇದರಲ್ಲಿ ಶಾಮೀಲಾಗಿದ್ದಾರೆ, ಆ ಅಧಿಕಾರಿಗಳ ಜೊತೆಯಲ್ಲಿರುವಂತವ್ರು ಯಾರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಅದನ್ನು ಮುಂದಾಗಿದ್ರು. ಈಗ ಸಿಸಿಬಿಯ ಪೊಲೀಸರು ಕೂಡ ಆಪರೇಟ್ ಮಾಡಿದ್ರು. ಅದೇ ರೀತಿಯಾಗಿ ಈಗ ಧನ್ವೀರ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ಮಾಡಲಾಗ್ತಾ ಇರುವಂತದ್ದು. ವಿಚಾರಣೆಯ ಸಂದರ್ಭದಲ್ಲಿ ಯಾವುದೇ ರೀತಿ ಎವಿಡೆನ್ಸ್ ಸಿಕ್ಕಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ ಮೊಬೈಲ್ ಅಲ್ಲೇ ಅವ್ರು ಶೇರಿಂಗ್ ಮಾಡಿರುವಂತಹ ವಿಚಾರಕ್ಕೆ. ಆದ್ರೆ ಯಾರು ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಏನು ಅನ್ನೋದ್ರ ಬಗ್ಗೆ ಕಳೆದ 2-3 ತಿಂಗಳಿಂದಲೂ ಕೂಡ ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಆ ಬಗ್ಗೆಯೂ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಒಟ್ಟಾರೆಯಾಗಿ ವಿಡಿಯೋಗಳ ವೈರಲ್ ಹಿಂದೆ ಯಾರಿದ್ದಾರೆ ಅನ್ನೋ ಬಗ್ಗೆ ಪತ್ತೆ ಹಚ್ಚುವಂತ ಕೆಲಸವನ್ನ ಈಗ ಸಿಸಿಬಿ ಟೀಮ್ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆ ಜೈಲಿನ ಒಂದು ಆಂತರಿಕ ತನಿಖೆ ಮಟ್ಟದಲ್ಲಿ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಪೃಥ್ವಿರಾಜ್, ಓಕೆ, ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ ಗಂಗಾಧರ್. ಬಿಕಾಸ್ ಇದೇನು ಮಹಾಪರಾಧ ಅಲ್ಲ ಧನ್ವೀರ್ ಮಾಡಿರುವಂಥದ್ದು. ಅಟ್ಲೀಸ್ಟ್ ಅವ್ರು ವೈರಲ್ ಮಾಡುವ ಮುಖಾಂತರನಾದ್ರೂ ಬಣ್ಣ ಬಯಲಾಯ್ತಲ್ಲ ಇವ್ರುಗಳದ್ದು ಮಾಡಿರುವಂಥ ಅನಾಚಾರಗಳು, ಹೆಂಗೆಲ್ಲ ಇವರು ಮಾರ್ಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ. ನೋಡೋಣ ಏನಾಗುತ್ತೆ, ಯಾವ ರೀತಿಯ ಕ್ರಮ ಕೈಗೊಳ್ತಾರೆ ಅಂತ.